ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಈಗಾಗಲೇ ನಾವು ಲಾಸ್ಟ್ ಕ್ಲಾಸಲ್ಲಿ 2021ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳ ವಿವರಣೆಯನ್ನು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಭೂಗೋಳಶಾಸ್ತ್ರ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳ ವಿವರಣೆಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪ್ರಶ್ನೆ 1. ನಮ್ಮ ಸೌರಯುವ ಇರುವ ಕ್ಷಿರಪಥದ ನಕ್ಷತ್ರಪುಂಜದ ಆಕಾರ ಏನು? ಮಿಲ್ಕಿ ವೇ ಗ್ಯಾಲಕ್ಸಿ ಯಾವ ಆಕಾರದಲ್ಲಿದೆ? ಆಪ್ಷನ್ ಎ ಸಿಲಿಂಡರ್ ಆಕಾರ, ಬಿ ಅಂಡಾಕಾರ, ಸಿ ಅನಿಯಮಿತ, ಡಿ ಸುರುಳಿಯಾಕಾರ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಸುರುಳಿಯಾಕಾರ. ಸೌರಯುವವು ಸೂರ್ಯ ಮತ್ತು 8 ಗ್ರಹಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ಪ್ರಶ್ನೆ 2. ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ದೊಡ್ಡ ಬೆಟ್ಟ, ಬಿ ಮುಳ್ಳಯ್ಯನಗಿರಿ, ಸಿ ಅನೈಮುಡಿ, ಡಿ ಪುಷ್ಪಗಿರಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ದೊಡ್ಡ ಬೆಟ್ಟ. ನೀಲಗಿರಿ ಬೆಟ್ಟಗಳು ಕಂಡುಬರ್ತಕ್ಕಂಥದ್ದು ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ. ಈ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ಇನ್ನು ಮುಳ್ಳಯ್ಯನಗಿರಿ ಬಗ್ಗೆ ನೋಡೋದಾದ್ರೆ, ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ. ಇನ್ನು ಆನೈಮುಡಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ದಕ್ಷಿಣ ಭಾರತದ ಎತ್ತರವಾದ ಶಿಖರ. ಪೂರ್ವ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಎತ್ತರವಾದ ಶಿಖರ ಆರ್ಮುಕೊಂಡ. ಪೂರ್ವ ಘಟ್ಟಗಳಲ್ಲಿರ್ತಕ್ಕಂಥ ಎತ್ತರವಾದ ಶಿಖರ ಆರ್ಮುಕೊಂಡ, ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂಥ ಎತ್ತರವಾದ ಶಿಖರ ಆನೈಮುಡಿ. ಇನ್ನು ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರ್ತಕ್ಕಂತಹ ಎತ್ತರವಾದ ಶಿಖರ ಆನೈಮುಡಿ. ಇನ್ನು ಕರ್ನಾಟಕದಲ್ಲಿರ್ತಕ್ಕಂತಹ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಕರ್ನಾಟಕದಲ್ಲಿರ್ತಕ್ಕಂಥ 2ನೇ ಎತ್ತರವಾಗಿರ್ತಕ್ಕಂಥ ಶಿಖರ ಬಾಬಾ ಬುಡನ್ಗಿರಿ, 3ನೇ ಎತ್ತರವಾಗಿರ್ತಕ್ಕಂಥ ಶಿಖರ ಕುದುರೆಮುಖ, 4ನೇ ಎತ್ತರವಾಗಿರ್ತಕ್ಕಂತಹ ಶಿಖರ ದೇವಿರಮ್ಮನ ಬೆಟ್ಟ ಮತ್ತು 5ನೇ ಎತ್ತರವಾಗಿರ್ತಕ್ಕಂತಹ ಶಿಖರ ರುದ್ರಗಿರಿ. ಈ 5 ಶಿಖರಗಳನ್ನು ನೆನ್ಪಿಟ್ಕೊಳ್ಬೇಕು ಅಂದರೆ ಒಂದು ಟ್ರಿಕ್ ಇದೆ. ಎಂ ಬಿ ಕುದುರೆ, ಎಂ ಮುಳ್ಳಯ್ಯನಗಿರಿ, ಬಿ ಬಾಬಾ ಬುಡನ್ಗಿರಿ, ಕು ಕುದುರೆಮುಖ, ದು ದೇವಿರಮ್ಮನ ಬೆಟ್ಟ, ರೇ ರುದ್ರಗಿರಿ. ಇವು ಕರ್ನಾಟಕದಲ್ಲಿರ್ತಕ್ಕಂತಹ ಎತ್ತರವಾಗಿರ್ತಕ್ಕಂಥ ಶಿಖರಗಳು. ಪ್ರಶ್ನೆ 3. ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಆಪ್ಷನ್ ಎ ಮೀನುಗಾರಿಕೆ ಬಂದರು, ಬಿ ಕಾಫಿ ಬಂದರು, ಸಿ ಅಡಿಕೆ ಕೃಷಿ, ಡಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಮೀನುಗಾರಿಕೆ ಬಂದರು. ಮಲ್ಪೆ ಅಂತಕ್ಕಂಥದ್ದು ಒಂದು ಕರಾವಳಿ ಪ್ರದೇಶ. ಸೊ ಕರಾವಳಿ ಅಂದ್ಬಿಟ್ರೆ ಮೀನುಗಾರಿಕೆಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುತ್ತೆ. ಇನ್ನು ಕಾಫಿ ಕೃಷಿ ಅಂತ ಬಂದರೆ ಕರ್ನಾಟಕದ ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ್ ಈ ಮಲೆನಾಡು ಪ್ರದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಅಡಿಕೆ ಕೃಷಿ ಕೂಡ ಮಲೆನಾಡು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ದೊಡ್ಡ ಕೈಗಾರಿಕೆ ಪ್ರದೇಶಗಳು ಎಲ್ಲಿ ಕಂಡುಬರುತ್ತೋ ಅಲ್ಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಶ್ನೆ 4. ಭಾರತದಲ್ಲಿ ಸೆಣಬು ಕೃಷಿಯು ಈ ಕೆಳಗಿನ ಯಾವ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ? ಆಪ್ಷನ್ ಎ ಗಂಗಾ, ಬಿ ಮಹಾನದಿ, ಸಿ ಬ್ರಹ್ಮಪುತ್ರ, ಡಿ ಗೋದಾವರಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಗಂಗಾ. ಸೆಣಬು ಕೃಷಿಯು ಗಂಗಾ ನದಿಯ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ. ಈ ಸೆಣಬು ಕೃಷಿಗೆ ಹೆಚ್ಚು ನೀರು ಮತ್ತು ತೇವ ಪ್ರದೇಶ ಇದ್ರೆ ಸೂಕ್ತವಾಗಿರುತ್ತೆ ಅಂತ ಹೇಳ್ಬಹುದು. ಪ್ರಶ್ನೆ 5. ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ. ಆಪ್ಷನ್ ಎ ಚಂಡಮಾರುತ, ಬಿ ಭೂಕಂಪಗಳು, ಸಿ ಸಮುದ್ರದೊಳಗಿನ ಭೂಕುಸಿತಗಳು, ಡಿ ಜ್ವಾಲಾಮುಖಿ ಸ್ಫೋಟಗಳು. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಚಂಡಮಾರುತ. ಚಂಡಮಾರುತದಿಂದ ಯಾವುದೇ ರೀತಿಯ ಸುನಾಮಿಗಳು ಉಂಟಾಗುವುದಿಲ್ಲ. ಭೂಕಂಪ ಆದರೆ ಸುನಾಮಿಗಳು ಉಂಟಾಗುತ್ತೆ, ಸಮುದ್ರದೊಳಗೆ ಭೂಕುಸಿತ ಆದರೂ ಕೂಡ ಸುನಾಮಿ ಉಂಟಾಗುತ್ತೆ, ನೀರಿನ ದೊಡ್ಡ ಭಾಗ ಸ್ಥಳಾಂತರ ಹೊಂದೋದ್ರಿಂದ ಸುನಾಮಿಗಳು ಉಂಟಾಗುತ್ತೆ. ಇನ್ನು ಜ್ವಾಲಾಮುಖಿ ಉಂಟಾದರೂ ಕೂಡ ಸುನಾಮಿಗಳು ಉಂಟಾಗುತ್ತೆ. ಆದರೆ ಚಂಡಮಾರುತದಿಂದ ಯಾವುದೇ ರೀತಿಯ ಸುನಾಮಿಗಳು ಉಂಟಾಗುವುದಿಲ್ಲ. ಪ್ರಶ್ನೆ 6. ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಆಪ್ಷನ್ ಎ ಭದ್ರಾ, ಬಿ ತುಂಗಾ, ಸಿ ಶರಾವತಿ, ಡಿ ಕಾಳಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಸಿ ಶರಾವತಿ. ಶರಾವತಿ ನದಿ ಕಂಡುಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮವಾಗ್ತಕ್ಕಂಥ ನದಿಯಾಗಿದೆ. ಇನ್ನು ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲೇ ಶರಾವತಿ ನದಿಗೆ ಲಿಂಗನಮಕ್ಕಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಈ ಲಿಂಗನಮಕ್ಕಿ ಜಲಾಶಯ ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಕೂಡ ಹೌದು. ಹಾಗಾದ್ರೆ ಭದ್ರಾ ನದಿಗಿರ್ತಕ್ಕಂತಹ ಜಲಾಶಯ ಯಾವುದು ಅಂದರೆ ಲಕ್ಕವಲ್ಲಿ ಜಲಾಶಯ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು.
ತುಂಗಾ ನದಿಗೆ ಬರ್ತಕ್ಕಂಥದ್ದು ಗಾಜನೂರು ಜಲಾಶಯ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಕಾಳಿ ನದಿ ಬಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಇದಕ್ಕಿರ್ತಕ್ಕಂತಹ ಜಲಾಶಯ ಸುಫಾ ಜಲಾಶಯ. ಈ ಸುಫಾ ಜಲಾಶಯ ಏನಿದೆ ಅಲ್ವಾ, ಇದು ಕರ್ನಾಟಕದ 2ನೆಯ ದೊಡ್ಡ ಜಲಾಶಯವಾಗಿದೆ. ಕರ್ನಾಟಕದ ಮೊದಲನೆಯ ದೊಡ್ಡ ಜಲಾಶಯ ಲಿಂಗನಮಕ್ಕಿ ಜಲಾಶಯ, ಶರಾವತಿ ನದಿಗಿರ್ತಕ್ಕಂಥದ್ದು. ಕರ್ನಾಟಕದ 2ನೆಯ ದೊಡ್ಡ ಜಲಾಶಯ ಸುಫಾ ಜಲಾಶಯ, ಕಾಳಿ ನದಿಗಿರ್ತಕ್ಕಂಥದ್ದು. ಪ್ರಶ್ನೆ 7. ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು? ಆಪ್ಷನ್ ಎ ಸ್ಟ್ರಾಟೋಸ್ಪಿಯರ್, ಬಿ ಥರ್ಮೋಸ್ಪಿಯರ್, ಸಿ ಟ್ರೋಪೋಸ್ಪಿಯರ್, ಡಿ ಮೆಸೋಸ್ಪಿಯರ್. ಈ ಪ್ರಶ್ನೆ ಏನಿದೆ ಅಲ್ವಾ, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲ ಎಕ್ಸಾಮ್ಸಲ್ಲೂ ಈ ಪ್ರಶ್ನೆ ಕೇಳ್ತಾರೆ ಕಂಪಲ್ಸರಿ. ಸೊ ಇಂಪಾರ್ಟೆಂಟ್ ಆಗಿರೋದ್ರಿಂದ ಚೆನ್ನಾಗಿ ಓದ್ಕೊಂಡ್ಬಿಡಿ. ಇಲ್ಲಿ ವಾತಾವರಣದ ಅತ್ಯಂತ ಕೆಳಗಿನ ಪದರ ಅಂತ ಬಂದರೆ ಮೊದಲು ಬರ್ತಕ್ಕಂಥದ್ದು ಟ್ರೋಪೋಸ್ಪಿಯರ್, ಅದಾದಮೇಲೆ ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್. ಇಲ್ಲಿ ಟ್ರೋಪೋಸ್ಪಿಯರ್ ಏನಿದೆ ಅಲ್ವಾ, ಇಲ್ಲಿ ಈ ಪದರದಲ್ಲಿ ಮೋಡಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಸ್ಟ್ರಾಟೋಸ್ಪಿಯರಲ್ಲಿ ಓಝೋನ್ ಪದರ ಕಂಡುಬರುತ್ತೆ. ಅದೇ ರೀತಿ ವಿಮಾನಗಳು ಹಾರಾಟಕ್ಕೆ ಸೂಕ್ತವಾಗಿರ್ತಕ್ಕಂತಹ ವಲಯ ಸ್ಟ್ರಾಟೋಸ್ಪಿಯರ್. ಇನ್ನು ಮೆಸೋಸ್ಪಿಯರ್ ಅಂತ ಬಂದರೆ ಇಲ್ಲಿ ತಾಪಮಾನ ಕಡಿಮೆ ಇರುತ್ತೆ, ಉಲ್ಕೆಗಳು ಇಲ್ಲಿ ತಂಪಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಥರ್ಮೋಸ್ಪಿಯರ್ ಅಂತ ಬಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಎಕ್ಸೋಸ್ಪಿಯರ್ ಬಂದ್ಬಿಟ್ಟು ಇಲ್ಲಿ ಕೃತಕ ಉಪಗ್ರಹಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾದರೆ ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದು ಅಂದರೆ ಆಪ್ಷನ್ ಸಿ ಟ್ರೋಪೋಸ್ಪಿಯರ್ ಸರಿಯಾಗಿರ್ತಕ್ಕಂತಹ ಉತ್ತರ. ಪ್ರಶ್ನೆ 8. ಆಫ್ರಿಕಾದ ಅತಿ ಎತ್ತರದ ಕಿಲಿಮಾಂಜರೋ ಪರ್ವತವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಬಿ ತಾಂಜೇನಿಯಾ, ಸಿ ನೈಜೀರಿಯಾ, ಡಿ ಕೆನ್ಯಾ. ಇಲ್ಲಿ ಆಫ್ರಿಕಾ ಅಂತ ಬಂದರೆ ಇದೊಂದು ಖಂಡ. ಆಫ್ರಿಕಾದ ಖಂಡದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಕಿಲಿಮಾಂಜರೋ. ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂದರೆ ಆಪ್ಷನ್ ಬಿ ತಾಂಜೇನಿಯಾ ಸರಿಯಾದ ಉತ್ತರ. ಇಲ್ಲಿ ವಿಶ್ವದಲ್ಲಿ ಒಟ್ಟು 7 ಖಂಡಗಳು ಕಂಡುಬರ್ತಕ್ಕಂಥದ್ದನ್ನು ನೋಡ್ತೀವಿ. ಈ 7 ಖಂಡಗಳಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಏಷ್ಯಾ ಖಂಡ. ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ. ಆಫ್ರಿಕಾ ಖಂಡದಲ್ಲಿ ಕಿಲಿಮಾಂಜರೋ, ಉತ್ತರ ಅಮೆರಿಕದಲ್ಲಿ ಡೆನಾಲಿ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರ್ತಕ್ಕಂಥದ್ದು ಅಕಂಕಾಗುವಾ, ಇನ್ನು ಯುರೋಪಲ್ಲಿ ಎಲ್ಬ್ರುಸ್, ಅಂಟಾರ್ಟಿಕಾದಲ್ಲಿ ವಿನ್ಸಸ್ ಮ್ಯಾಸಿಫ್, ಇನ್ನು ಆಸ್ಟ್ರೇಲಿಯಾದಲ್ಲಿ ಕೊಸ್ಕಿಯುಸ್ಕೋ. ಇವು ವಿಶ್ವದ 7 ಖಂಡಗಳಲ್ಲಿ ಕಂಡುಬರ್ತಕ್ಕಂತಹ ಅತಿ ಎತ್ತರವಾಗಿರ್ತಕ್ಕಂತಹ ಶಿಖರಗಳು. ಪ್ರಶ್ನೆ 9. ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ? ಆಪ್ಷನ್ ಎ ಹೇಮಾವತಿ, ಬಿ ಕಾಳಿ, ಸಿ ತುಂಗಭದ್ರಾ, ಡಿ ಘಟಪ್ರಭಾ. ಇಲ್ಲಿ ಬರ್ತಕ್ಕಂತಹ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳಿ ನದಿ. ಕಾಳಿ ನದಿ ಕರ್ನಾಟಕದ ಪಶ್ಚಿಮಕ್ಕೆ ಹರಿತಕ್ಕಂಥದ್ದು. ಇನ್ನು ಕರ್ನಾಟಕದ ಪಶ್ಚಿಮಕ್ಕೆ ಹರಿತಕ್ಕಂತಹ ಇನ್ನು ಕೆಲವು ನದಿಗಳನ್ನು ನೋಡೋದಾದರೆ ಕಾಳಿ ನದಿ, ಸುಂಡಾ ನದಿ, ಬೆಡ್ತಿ ಅಥವಾ ಗಂಗಾವಳಿ ನದಿ, ಅಘನಾಶಿನಿ ನದಿ, ಶರಾವತಿ ನದಿ, ಶರಾಭಿ ನದಿ, ವರಾಹಿ, ಸೀತಾ ನದಿ, ಸ್ವರ್ಣಾ ನದಿ, ಉದ್ಯಾವರ ನದಿ, ಗುರುಪುರ, ನಂದಿನಿ ಮತ್ತು ನೇತ್ರಾವತಿ ನದಿ. ಈ ಎಲ್ಲ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದನ್ನು ನೋಡ್ತೀವಿ. ಇವು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು. ಇನ್ನು ಕರ್ನಾಟಕದ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳನ್ನು ನೋಡೋದಾದರೆ ಮಾಂಜ್ರಾ ನದಿ, ಕೃಷ್ಣಾ ನದಿ, ಉತ್ತರ ಪೆನ್ನಾರ, ಪಾಲರಾ ನದಿ, ದಕ್ಷಿಣ ಪೆನ್ನಾರ ಮತ್ತು ಕಾವೇರಿ ನದಿ. ಈ ಎಲ್ಲ ನದಿಗಳ ಬಗ್ಗೆ ಈಗಾಗಲೇ ನಾನು ಕ್ಲಾಸ್ ಮಾಡಿದ್ದೀನಿ. ನೀವು ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಜಿಯೋಗ್ರಫಿಯನ್ನು ನೋಡಬಹುದು. ಈ ಎಲ್ಲ ನದಿಗಳು ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಉಗಮವಾಗುತ್ತೆ, ಯಾವ ಜಿಲ್ಲೆಗಳಲ್ಲಿ ಹರ್ಕೊಂಡು ಹೋಗುತ್ತೆ, ಮತ್ತು ಈ ನದಿಗಳಿಗಿರ್ತಕ್ಕಂಥ ಉಪನದಿಗಳು ಯಾವುವು ಮತ್ತು ಜಲಾಶಯಗಳು ಯಾವ ಯಾವ ಜಲಾಶಯಗಳನ್ನು ಕಟ್ಟಲಾಗಿದೆ ಸಂಪೂರ್ಣವಾಗಿ ಈ ಕ್ಲಾಸಲ್ಲಿ ಜಿಯೋಗ್ರಫಿ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ನೀವಿನ್ನು ಕ್ಲಾಸ್ ನೋಡಿಲ್ಲ ಅಂದರೆ ನೋಡಬಹುದು. ಪ್ರಶ್ನೆ 10. ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂಕುಸಿತ ಅಥವಾ ಭೂಪ್ರದೇಶ ಬಂಧನ ದೇಶವಲ್ಲ? ಆಪ್ಷನ್ ಎ ನೇಪಾಳ್, ಬಿ ಭೂತಾನ್, ಸಿ ಅಫ್ಘಾನಿಸ್ತಾನ್, ಡಿ ಮ್ಯಾನ್ಮಾರ್. ಇಲ್ಲಿ ಭೂಕುಸಿತ ಅಥವಾ ಭೂಪ್ರದೇಶ ಬಂಧನ ದೇಶ ಅಂತ ಅರ್ಥ ಏನಂದರೆ ಸಮುದ್ರಕ್ಕೆ ನೇರ ಸಂಪರ್ಕ ಇಲ್ಲದ ದೇಶ ಅಂತ ಅರ್ಥ ಕೊಡುತ್ತೆ. ಆದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಭೂಕುಸಿತ ಅಥವಾ ಭೂಪ್ರದೇಶ ಬಂಧನ ದೇಶವಲ್ಲ. ಅಂದರೆ ಸಮುದ್ರಕ್ಕೆ ಸಂಪರ್ಕ ಹೊಂದಿರತಕ್ಕಂತಹ ದೇಶ ಈ 4ರಲ್ಲಿ ಯಾವುದು ಅಂತ ಪ್ರಶ್ನೆ ಇಲ್ಲಿ. ಸೊ ಈ ಪ್ರಶ್ನೆಗೆ ಉತ್ತರ ಕಾಮೆಂಟ್ ಬಾಕ್ಸಲ್ಲಿ ನೀವೇ ಆನ್ಸರ್ ಮಾಡಿ. ಪ್ರಶ್ನೆ 11. ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ? ಆಪ್ಷನ್ ಎ ಗಂಗಾ ನದಿಯ ಘರಿಯಾಲ್ಗಳು, ಬಿ ಆಮೆ, ಸಿ ಗಂಗಾ ನದಿಯ ಡಾಲ್ಫಿನ್ಗಳು, ಡಿ ನೀಲಿತಿಮಿಂಗಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಸಿ ಗಂಗಾ ನದಿಯ ಡಾಲ್ಫಿನ್ಗಳು. ಪ್ರಶ್ನೆ 12. ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಮೈಸೂರು, ಬಿ ಬಳ್ಳಾರಿ, ಸಿ ಭದ್ರಾವತಿ, ಡಿ ಹೊಸಪೇಟೆ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಭದ್ರಾವತಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು. ಕೆಳಗಿನವುಗಳಲ್ಲಿ ಪ್ರಶ್ನೆ 13. ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ? ಆಪ್ಷನ್ ಎ ಹೇಮಾವತಿ, ಬಿ
ಭೀಮಾ, ಸಿ ಶರಾವತಿ ನದಿ, ಡಿ ಕಬಿನಿ ನದಿ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಭೀಮಾ ನದಿ. ಹೇಮಾವತಿ ನದಿ ಮತ್ತು ಕಬಿನಿ ನದಿ ಈ ಎರಡು ನದಿಗಳು ಕಾವೇರಿ ನದಿಯ ಉಪನದಿಗಳು. ಇನ್ನು ಶರಾವತಿ ನದಿ ಬಂದ್ಬಿಟ್ಟು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಯಾಗಿದೆ. ಹಾಗಾದರೆ ಕೃಷ್ಣ ನದಿಯ ಉಪನದಿ ಭೀಮಾ ನದಿ. ಇನ್ನು ಕೃಷ್ಣಾ ನದಿಗಿರ್ತಕ್ಕಂಥ ಇನ್ನಿತರ ಉಪನದಿಗಳನ್ನು ನೋಡೋದಾದ್ರೆ ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಡೋಣಿ ನದಿ, ಮೂಸಿ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ ಮತ್ತು ಪಾಲೇರಾ ಈ 10 ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಪ್ರಶ್ನೆ 14. ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹವಾಗಿದೆ? ಆಪ್ಷನ್ ಎ ಗುರು, ಬಿ ನೆಪ್ಚೂನ್, ಸಿ ಶನಿ, ಡಿ ಮಂಗಳ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ನೆಪ್ಚೂನ್. ನೆಪ್ಚೂನ್ ಮತ್ತು ಯುರೇನಸ್ ಇವೆರಡು ಗ್ರಹಗಳು ಅವಳಿ ಗ್ರಹಗಳು. ಪ್ರಶ್ನೆ 15. ಮರಳುಗಲ್ಲು ಯಾವ ರೀತಿಯ ಬಂಡೆಯಾಗಿದೆ? ಆಪ್ಷನ್ ಎ ಸುಣ್ಣದ ಕಲ್ಲು, ಆಪ್ಷನ್ ಬಿ ಅಗ್ನಿಶಿಲೆ, ಆಪ್ಷನ್ ಸಿ ಮೆಟಾಮಾರ್ಫಿಕ್, ಆಪ್ಷನ್ ಡಿ ಸೆಡಿಮೆಂಟರಿ. ಸೆಡಿಮೆಂಟರಿ ಅಂದರೆ ಕಣಶಿಲೆ ಅಂತ ಅರ್ಥ ಕೊಡುತ್ತೆ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಸೆಡಿಮೆಂಟರಿ. ಇಲ್ಲಿ ಅಗ್ನಿಶಿಲೆಗಳೇನಿದೆ ಅಲ್ವಾ, ಇವು ಅಗ್ನಿಶ ಮೂಲಗಳಿಂದ ರೂಪುಗೊಳ್ತಕ್ಕಂಥ ಶಿಲೆಗಳು. ಇನ್ನು ಮೆಟಾಮಾರ್ಫಿಕ್ ಅಂತ ಬಂದರೆ ಉಷ್ಣ ಮತ್ತು ಒತ್ತಡದಿಂದ ರೂಪಾಂತರಗೊಳ್ತಕ್ಕಂಥ ಶಿಲೆಗಳಾಗಿವೆ. ಇನ್ನು ಸೆಡಿಮೆಂಟರಿ ಅಂದರೆ ಕಣಶಿಲೆಗಳೇನಿದೆ ಅಲ್ವಾ, ಇವು ಅಗ್ನಿಶಿಲೆಯಿಂದ ಸವಕಳಿಯಾಗಿ ಸವಕಳಿಯಾಗಿ ಮರಳು ರೂಪುಗೊಳ್ಳುತ್ತೆ. ಹೀಗಾಗಿ ಮರಳುಗಲ್ಲು ಯಾವ ರೀತಿಯ ಬಂಡೆಯಿಂದ ರೂಪುಗೊಂಡಿದೆ ಅಂದರೆ ಅದು ಸೆಡಿಮೆಂಟರಿ ಅಥವಾ ಕಣಶಿಲೆಗಳಿಂದ ರೂಪುಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಶ್ನೆ 16. ಕೆಳಗಿನ ಬಯೋಸ್ಪಿಯರ್ ಮೀಸಲುಗಳಲ್ಲಿ ಯಾವುದನ್ನ ಮೊದಲು ಭಾರತ ಸರ್ಕಾರ ಸ್ಥಾಪಿಸಿರ್ತಕ್ಕಂಥದ್ದು? ಆಪ್ಷನ್ ಎ ಸುಂದರ್ಬನ್ ಬಯೋಸ್ಪಿಯರ್ ಮೀಸಲು, ಆಪ್ಷನ್ ಬಿ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಪಿಯರ್ ಮೀಸಲು, ಸಿ ನಂದಾದೇವಿ ಬಯೋಸ್ಪಿಯರ್ ಮೀಸಲು, ಡಿ ನೀಲಗಿರಿ ಬಯೋಸ್ಪಿಯರ್ ಮೀಸಲು. ಈ ಎಲ್ಲವೂ ಬಯೋಸ್ಪಿಯರ್ ಮೀಸಲುಗಳನ್ನು ಭಾರತ ಸರ್ಕಾರ ಸ್ಥಾಪಿಸಿದೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಮೊದಲು ಭಾರತ ಸರ್ಕಾರ ಸ್ಥಾಪಿಸಿರ್ತಕ್ಕಂಥದ್ದು ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಗಿರಿ ಬಯೋಸ್ಪಿಯರ್ ಮೀಸಲು. ಇದು ಕಂಡುಬರ್ತಕ್ಕಂಥದ್ದು ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ. ಇನ್ನು ಸುಂದರ್ಬನ್ಸ್ ಬಯೋಸ್ಪಿಯರ್ ಮೀಸಲು ಕಂಡುಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ, ಗಲ್ಫ್ ಆಫ್ ಮನ್ನಾರ್ ಕಂಡುಬರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ, ನಂದಾದೇವಿ ಬಯೋಸ್ಪಿಯರ್ ಮೀಸಲು ಕಂಡುಬರ್ತಕ್ಕಂಥದ್ದು ಉತ್ತರಾಖಂಡಲ್ಲಿ. ಪ್ರಶ್ನೆ 17. ಮೂಸಿ ಮತ್ತು ಭೀಮಾ ಯಾವ ನದಿಯ ಉಪನದಿಗಳು? ಆಪ್ಷನ್ ಎ ಬ್ರಹ್ಮಪುತ್ರ, ಬಿ ಮಹಾನದಿ, ಸಿ ಕಾವೇರಿ ನದಿ, ಡಿ ಕೃಷ್ಣ ನದಿ. ಈಗಾಗಲೇ ಇದನ್ನ ನಾವು ನೋಡಿದ್ವಿ. ಕೃಷ್ಣ ನದಿಗಿರ್ತಕ್ಕಂಥ 10 ಉಪನದಿಗಳನ್ನು ನೋಡಿದ್ವಿ. ಹಾಗಾದರೆ ಮೂಸಿ ಮತ್ತು ಭೀಮಾ ಬಂದ್ಬಿಟ್ಟು ಕೃಷ್ಣ ನದಿಯ ಉಪನದಿಗಳು. ಪ್ರಶ್ನೆ 18. ಮಜುಲಿ ಪ್ರಪಂಚದಲ್ಲೇ ಅತಿ ದೊಡ್ಡ ನದಿದ್ವೀಪ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ ಎ ಅರುಣಾಚಲ್ ಪ್ರದೇಶ್, ಬಿ ಅಸ್ಸಾಂ, ಸಿ ನಾಗಾಲ್ಯಾಂಡ್, ಡಿ ಉತ್ತರ ಪ್ರದೇಶ್. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. ಮಜುಲಿ ದ್ವೀಪ ಬಂದ್ಬಿಟ್ಟು ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಬ್ರಹ್ಮಪುತ್ರ ನದಿಗಿರ್ತಕ್ಕಂತಹ ನದಿದ್ವೀಪವಾಗಿದೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ನದಿದ್ವೀಪ. ಇದನ್ನ 2016ರಲ್ಲಿ ಭಾರತದ ಮೊದಲ ದ್ವೀಪ ಜಿಲ್ಲೆಯಾಗಿ ಘೋಷಣೆ ಕೂಡ ಮಾಡಲಾಗಿದೆ. ಮಜುಲಿ ದ್ವೀಪ ಕಂಡುಬರ್ತಕ್ಕಂಥದ್ದು ಅಸ್ಸಾಂ ರಾಜ್ಯದಲ್ಲಿ. ಯಾವ ನದಿಗೆ? ಬ್ರಹ್ಮಪುತ್ರ ನದಿಗೆ. ಪ್ರಶ್ನೆ 19. ಕೆಳಗಿನವುಗಳಲ್ಲಿ ಯಾವ ಲೋಹ ಭೂಮಿಯ ಪದರದಲ್ಲಿ ಅತ್ಯಂತ ಹೇರಳವಾಗಿರುವ ಲೋಹವಾಗಿದೆ? ಆಪ್ಷನ್ ಎ ಮ್ಯಾಗ್ನೇಷಿಯಂ, ಬಿ ಕಬ್ಬಿಣ, ಸಿ ತಾಮ್ರ, ಡಿ ಅಲ್ಯೂಮಿನಿಯಂ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಡಿ ಅಲ್ಯೂಮಿನಿಯಂ. ಪ್ರಶ್ನೆ 20. ಸುಫಾ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಆಪ್ಷನ್ ಎ ಕಾಳಿ ನದಿ, ಬಿ ಕಾವೇರಿ ನದಿ, ಸಿ ತುಂಗಭದ್ರಾ, ಡಿ ಕೃಷ್ಣ ನದಿ. ಸುಫಾ ಅಣೆಕಟ್ಟು ಈಗಾಗಲೇ ನಾವು ನೋಡಿದ್ವಿ. ಇದು ಕರ್ನಾಟಕದ 2ನೆಯ ದೊಡ್ಡ ಅಣೆಕಟ್ಟಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಳಿ ನದಿ. ಕಾಳಿ ನದಿ ಸಂಪೂರ್ಣವಾಗಿ ಕಂಡುಬರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಉಗಮವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಹರಿದು ಅದಾದ್ಮೇಲೆ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥ ನದಿಯಾಗಿದೆ. ಈ ಕಾಳಿ ನದಿಗಿರ್ತಕ್ಕಂತಹ ಇನ್ನಿತರ ಅಣೆಕಟ್ಟನ್ನು ನೋಡೋಣಾದ್ರೆ ಕೊಡಸಳ್ಳಿ ಅಣೆಕಟ್ಟು ಮತ್ತು ಕದ್ರಿ ಡ್ಯಾಮ್ ಅಣೆಕಟ್ಟು ಅಥವಾ ಜಲಾಶಯ ಎಲ್ಲವೂ ಕೂಡ ಒಂದೇ ವರ್ಡ್. ಸೊ ಕೊಡಸಳ್ಳಿ ಮತ್ತು ಕದ್ರಿ ಜಲಾಶಯವನ್ನು ನಾವು ಕಾಳಿ ನದಿಗೆ ನೋಡ್ತೀವಿ. ಪ್ರಶ್ನೆ 21. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಾಕಷ್ಟು ಮಳೆಯನ್ನು ಪಡೆಯುತ್ತವೆ, ಆದರೆ ಡೆಕ್ಕನ್ ಪ್ರಸ್ಥಭೂಮಿ ಅಲ್ಪ ಪ್ರಮಾಣದ ಮಳೆಯನ್ನು ಪಡೆಯುತ್ತದೆ. ಏಕೆ? ಆಪ್ಷನ್ ಎ ಇದು ಮಳೆನೆರಳು ಪ್ರದೇಶವಾಗಿದೆ, ಆಪ್ಷನ್ ಬಿ ಇದು ಗಾಳಿಯ ದಿಕ್ಕಿಗೆ ಸಮಾನಾಂತರವಾಗಿದೆ, ಸಿ ಇದು ಕರಾವಳಿಯಿಂದ ದೂರದಲ್ಲಿದೆ, ಡಿ ಮಳೆ ತರುವ ಮೋಡಗಳು ಇರುವುದಿಲ್ಲ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಎ ಇದು ಮಳೆನೆರಳು ಪ್ರದೇಶವಾಗಿದೆ. ಡೆಕ್ಕನ್ ಪ್ರಸ್ಥಭೂಮಿ ಅಂತಕ್ಕಂಥದ್ದು ಮಳೆನೆರಳು ಪ್ರದೇಶವಾಗಿದೆ. ಇದು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು. ಹೀಗಾಗಿ ಪಶ್ಚಿಮ ಘಟ್ಟಗಳೇನಿರುತ್ತಲ್ವ ಮಧ್ಯದಲ್ಲಿ ಪಶ್ಚಿಮ ಘಟ್ಟಗಳು ಇರೋದ್ರಿಂದ ಮಳೆಯುಳ್ಳ ಗಾಳಿಗಳನ್ನು ಅವು ಅಲ್ಲೇ ತಡಿತವೆ. ಹೀಗಾಗಿ ಪೂರ್ವ ಭಾಗದಲ್ಲಿ ಮಳೆಯಾಗುವುದಿಲ್ಲ. ಆದ್ರಿಂದ ಡೆಕ್ಕನ್ ಪ್ರಸ್ಥಭೂಮಿ ಏನಾಗಿದೆ ಅಂದರೆ ಮಳೆನೆರಳು ಪ್ರದೇಶವಾಗಿದೆ. ಪ್ರಶ್ನೆ 22. ಜಿಬ್ರಾಲ್ಟರ್ ಜಲಸಂಧಿಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಂಪರ್ಕಿಸುತ್ತದೆ? ಆಪ್ಷನ್ ಎ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನ, ಬಿ
ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರವನ್ನ, ಸಿ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನ, ಡಿ ಮೆಡಿಟೇರಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರವನ್ನ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಸಿ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನ. ಜಿಬ್ರಾಲ್ಟರ್ ಜಲಸಂಧಿ ಯಾವುದನ್ನ ಸಂಪರ್ಕಿಸುತ್ತೆ ಅಂದ್ರೆ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನ ಸಂಪರ್ಕಿಸುತ್ತೆ. ಹಾಗಾದ್ರೆ ಇಲ್ಲಿ ಸೂಯೆಜ್ ಕಾಲುವೆ ಬರುತ್ತೆ. ಸೂಯೆಜ್ ಕಾಲುವೆ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನ ಸಂಪರ್ಕ ಕಲ್ಪಿಸುತ್ತೆ. ಇನ್ನು ಬಾಬ್ ಅಲ್ ಮಂಡಬ್ ಜಲಸಂಧಿ ಏನಿದೆ ಅಲ್ವಾ, ಇದು ಕೆಂಪು ಸಮುದ್ರ ಮತ್ತು ಅರೇಬಿಯನ್ ಸಮುದ್ರವನ್ನ ಸಂಪರ್ಕ ಕಲ್ಪಿಸುತ್ತೆ. ಕೆಂಪು ಸಮುದ್ರ ಆದ್ಮೇಲೆ ಅಡೆನ್ ಜಲಸಂಧಿ ಅಂತ ಬರುತ್ತೆ. ಅಡೆನ್ ಜಲಸಂಧಿಯ ಮೂಲಕ ಅರಬ್ಬಿ ಸಮುದ್ರಕ್ಕೆ ಯಾವುದು ಬಾಬ್ ಅಲ್ ಮುಂಡವ್ ಜಲಸಂಧಿ ಸಂಪರ್ಕವನ್ನ ಕಲ್ಪಿಸುತ್ತೆ. ಇನ್ನು ಬೋಸ್ಪರಸ್ ಮತ್ತು ಡಾರ್ಡೆನೆಲ್ಸ್ ಜಲಸಂಧಿಯು ಮೆಡಿಟೇರಿಯನ್ ಸಮುದ್ರ ಮತ್ತು ಕಪ್ಪು ಸಮುದ್ರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಇಲ್ಲಿ ಬೋಸ್ಪರಸ್ ಮತ್ತು ಡಾರ್ಡೆನೆಲ್ಸ್ ಜಲಸಂಧಿ ಏನಿದೆ ಅಲ್ವಾ, ಈ ಎರಡು ಜಲಸಂಧಿಗಳ ಮಧ್ಯೆ ಮುರ್ಮುರಾ ಸಮುದ್ರ ಕಂಡುಬರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಜಿಬ್ರಾಲ್ಟರ್ ಜಲಸಂಧಿ ಯಾವುದನ್ನ ಸಂಪರ್ಕ ಕಲ್ಪಿಸುತ್ತೆ ಅಂದ್ರೆ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಪ್ರಶ್ನೆ 23. ಬೆಟ್ಟದ ಇಳಿಜಾರುಗಳಲ್ಲಿ ಮಣ್ಣಿನ ಸವೆತವನ್ನು ಯಾವುದರಿಂದ ಪರಿಶೀಲಿಸಬೇಕು? ಆಪ್ಷನ್ ಎ ಅರಣ್ಯೀಕರಣ, ಬಿ ಟೆರೆಸ್ ಕೃಷಿ, ಸಿ ಪಟ್ಟಿ ಬೆಳೆ, ಡಿ ಬಾಹ್ಯರೇಖೆಯ ಉಳುಮೆ. ಇಲ್ಲಿ ಅರಣ್ಯೀಕರಣ ಅಂದ್ರೆ ಕಾಡುಗಳನ್ನು ಬೆಳೆಸ್ತಕ್ಕಂಥದ್ದು, ಪಟ್ಟಿ ಬೆಳೆ ಅಂದ್ರೆ ಮಣ್ಣಿನ ಸವೆತವನ್ನ ತಡೆಗಟ್ಟತಕ್ಕಂಥದ್ದು, ಇನ್ನು ಬಾಹ್ಯರೇಖೆಯ ಉಳುಮೆ ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಟೆರೆಸ್ ಕೃಷಿ ಅಂದ್ರೆ ಇಳಿಜಾರು ಪ್ರದೇಶಗಳಲ್ಲಿ ಮೆಟ್ಟಲುಗಳಂತೆ ಸಮತಲ ಭಾಗಗಳನ್ನ ನಿರ್ಮಿಸ್ತಕ್ಕಂಥದ್ದು. ಇಲ್ಲಿ ಬೆಟ್ಟದ ಇಳಿಜಾರುಗಳಲ್ಲಿ ಮಣ್ಣಿನ ಸವೆತವನ್ನ ಯಾವುದರಿಂದ ಪರಿಶೀಲಿಸಬೇಕು ಅಂದ್ರೆ ಆಪ್ಷನ್ ಬಿ ಟೆರೆಸ್ ಕೃಷಿಯಿಂದ ಪರಿಶೀಲಿಸಬೇಕು. ಪ್ರಶ್ನೆ 24. ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿಲ್ಲ? ಆಪ್ಷನ್ ಎ ಡಾರ್ಜಿಲಿಂಗ್, ಪಶ್ಚಿಮ ಬಂಗಾಳ. ಇವು ಡಾರ್ಜಿಲಿಂಗ್, ಮೌಂಟ್ ಅಬು ಏನಿದೆ ಅಲ್ವಾ, ಇವು ಭಾರತದ ಗಿರಿಧಾಮಗಳು. ಡಾರ್ಜಿಲಿಂಗ್ ಕಂಡುಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ, ಮೌಂಟ್ ಅಬು ಕಂಡುಬರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ, ಕೊಡೈಕನಾಲ್ ಕಂಡುಬರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ, ಸಿಮ್ಲಾ ಕಂಡುಬರ್ತಕ್ಕಂಥದ್ದು ಉತ್ತರಾಖಂಡದಲ್ಲಿ. ಇವು ಗಿರಿಧಾಮಗಳು, ಇವು ರಾಜ್ಯಗಳು. ಯಾವ ರಾಜ್ಯದಲ್ಲಿ ಯಾವ ಗಿರಿಧಾಮಗಳು ಕಂಡುಬರುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ, ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ. ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಮ್ಲಾ, ಉತ್ತರಾಖಂಡಲ್ಲಿ ಕಂಡುಬರಲ್ಲ. ಸಿಮ್ಲಾ ಕಂಡುಬರ್ತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಸಿಮ್ಲಾ ಗಿರಿಧಾಮ ಕಂಡುಬರ್ತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಹೀಗಾಗಿ ಆಪ್ಷನ್ ಡಿ ತಪ್ಪಾಗಿರ್ತಕ್ಕಂಥ ಉತ್ತರ. ಆದರೆ ಪ್ರಶ್ನೆಯಲ್ಲಿ ಇದು ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆಯಾಗಿಲ್ಲ. ಪ್ರಶ್ನೆ 25 ಕೊನೆಯ ಪ್ರಶ್ನೆ. ಪಟ್ಟಿ 1 ಶಿಖರಗಳು ಜೊತೆಗೆ ಪಟ್ಟಿ 2 ಪರ್ವತಗಳು. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಧೌಲ್ಗಿರಿ, ಗುರುಶಿಖರ, ಧೂಪ್ಗರ್ ಮತ್ತು ದೊಡ್ಡ ಬೆಟ್ಟ. ಪಟ್ಟಿ 2ರಲ್ಲಿ ಪರ್ವತಗಳಿವೆ, ನೀಲಗಿರಿ ಬೆಟ್ಟಗಳು, ಸಾತ್ಪುರ್ ವ್ಯಾಪ್ತಿ, ಅರಾವಳಿ ವ್ಯಾಪ್ತಿ ಮತ್ತು ಹಿಮಾಲಯ. ಈಗಾಗಲೇ ನಾವು ಪ್ರಶ್ನೆಯಲ್ಲಿ ನೋಡಿರ್ಬೇಕಾದ್ರೆ ನೀಲಗಿರಿ ಬೆಟ್ಟದಲ್ಲಿ ಕಂಡುಬರ್ತಕ್ಕಂಥ ಎತ್ತರವಾದ ಶಿಖರ ಯಾವುದು? ದೊಡ್ಡ ಬೆಟ್ಟ. D1 ಆಗುತ್ತೆ. ಸೊ D1 ಅಲ್ಲಿದೆ. ಈ 2 ಆಪ್ಷನ್ ಅಲ್ಲಿ ಇದೆ, ಬಿ ಮತ್ತು ಸಿ ಅಲ್ಲಿದೆ. ಹಾಗಾದ್ರೆ ಈ 2 ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಉತ್ತರ ಸರಿಯಾಗಿರುತ್ತೆ. ಧೌಲ್ಗಿರಿ ಬಂದ್ಬಿಟ್ಟು ಹಿಮಾಲಯ ಪರ್ವತಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಧೌಲ್ಗಿರಿ ಬಂದ್ಬಿಟ್ಟು ಹಿಮಾಲಯ ಪರ್ವತದಲ್ಲಿ, ಗುರುಶಿಖರ ಬಂದ್ಬಿಟ್ಟು ಅರಾವಳಿ ವ್ಯಾಪ್ತಿಯಲ್ಲಿ ಕಂಡುಬರುತ್ತೆ, ಧೂಪ್ಗರ್ ಬಂದ್ಬಿಟ್ಟು ಸಾತ್ಪುರ್ ಬೆಟ್ಟಗಳಲ್ಲಿ ಕಂಡುಬರುತ್ತೆ, ದೊಡ್ಡ ಬೆಟ್ಟ ಬಂದ್ಬಿಟ್ಟು ನೀಲಗಿರಿಯಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇವತ್ತಿನ ಕ್ಲಾಸಲ್ಲಿ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂತಹ 2021ರ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ವಿ. ನಿಮಗೆ ಬೇರೆ ಯಾವುದಾದ್ರೂ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು ಅಂತ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ವಿವರಣೆಯನ್ನು ಹೇಳ್ತೀನಿ. ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.